ಈ ಕತೆ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವತ್ತು ರಾಮಂಗಾದ ಸಂತೋಷ ನಿಮಗೂ ಆಗುತ್ತೆ ಸರ್. ಅವತ್ತು ರಾಮಂಗಾದ ಅನುಭವ ನೀವು ಅನುಭವಿಸ್ತೀರ ಸರ್. ಆ ಕ್ಷಣ ಆ ಅನುಭವ ಆದಷ್ಟು ಬೇಗ ನಿಮಗೂ ಬರುತ್ತೆ ಸರ್. ನೀನೇನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ನಣಿ. ಬಟ್ ನನ್ನ ಪಾಸಿಟಿವ್ ಆಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿದೆ. ಸತ್ತೋಯ್ತು ಅನ್ಕೊಂಡಿರೋ ನಿಮ್ಮ ಮಗು ಬದುಕಿದೆ ಅಂತ ಗಂಗಾ ಮೇಡಮ್ ಜೊತೆಗೆ ಇದೆ ಅಂತ ಹೇಳ್ತಿದ್ದೀನಿ ಸರ್. ಇದನ್ನೆಲ್ಲ ಹೇಳಿ ನೀನು ನನ್ನ ಕನ್ಸೋಲ್ ಮಾಡ್ಬೋದು, ಆದರೆ ನಾನು ಗಂಗನಿಗೆ ಏನಂತ ಹೇಳಿ ಸಮಾಧಾನ ಮಾಡಲಿ? ಬೇಕಾಗಲ್ಲ ಸರ್. ಗಂಗಾ ಮೇಡಮೇ ನಿಮಗೆ ಗುಡ್ ನ್ಯೂಸ್ ಹೇಳ್ತಾರೆ, ನನ್ನ ನಂಬಿ. ಓ, ನಿತ್ಯ ಹೇಳಿದ್ಲೇನೋ. ನಾನು ನಿತ್ಯ ಒಂದೇ ತರ ಕಾಣ್ತೀವಲ್ಲ, ನನ್ನ ನಿತ್ಯ ಅಂದ್ಕೊಂಡು ಹಾಗೆ ಹೇಳಿದ್ರೇನೋ. ಪ್ಲಂಬರ್ ಹೆಸರಲ್ಲಿ ಗಂಗನ್ನ ಕೊಲ್ಲೋದಕ್ಕೆ ಕಿಲ್ಲರ್ನ ಕಳಿಸಿದಾಳೆ ಅಂದ್ರೆ ನಿತ್ಯಕ್ಕೆ ಏನು ಹೇಳೋದು? ಕಾಲ್ ಮಾಡಿ ತಕ್ಷಣ ಮನೆಗೆ ಬಾ ಅಂತ ವಾರ್ನಿಂಗ್ ಕೊಡಬೇಕು. ಯಮದೂತ ಅಂತ ಬಿಲ್ಡಪ್ ಕೊಟ್ಟು ಪ್ಲಂಬರ್ನ ಕಳಿಸ್ದೆ. ಅವ್ನ್ ಇರ್ವೆ ಮಾಡೋಷ್ಟು ಕೆಲಸನೂ ಮಾಡ್ಲಿಲ್ಲ. ಈ ಸಲ ಯಾರನ್ನ ಕಳಿಸ್ತೀಯಮ್ಮ? ಕಾರ್ಪೆಂಟರ್ ಕಳಿಸ್ತೀಯಾ? ಅವನು ಕಾಗೆ ಹಾರಿಸೋ ಕೆಲಸ ಕೂಡ ಮಾಡಲ್ವೇನೋ? ಪೇಂಟರ್ನ ಕಳಿಸ್ತಾಳೇನೋ, ಅವನಿನ್ನೆಂತ ಕೆಲಸ ಮಾಡ್ತಾನೋ. ಆದ್ರೂ ಪ್ಲಂಬರ್ನ, ಕಾರ್ಪೆಂಟರ್ನ, ಪೇಂಟರ್ನ ಕಳ್ಸೋದೇನಮ್ಮ? ಅವರು ಕಷ್ಟಪಡ್ತಾರಷ್ಟೇ, ಕಷ್ಟ ಕೊಡೋರಲ್ಲ. ಅಮಾಯಕರು ಎಲ್ಲಾದ್ರೂ ಕಿಲ್ಲರ್ಸ್ ಆಗ್ತಾರೇನಮ್ಮ? ನೀನು ನಿನ್ನ ಅಮಾಯಕತ್ವನೋ ನಿಲ್ಲಿಸ್ತೀರಾ? ಯಾರನ್ನ ಕಳಿಸ್ಬೇಕು ನನಗೆ ಗೊತ್ತು. ನೀವೇನ್ ಸಜೆಷನ್ ಕೊಡಬೇಡಿ. ಯಾರಮ್ಮ? ಅಯ್ಯೋ, ನನ್ನ ಮಾಮ್ ಕಾಲ್ ಮಾಡ್ತಿದ್ದಾಳೆ. ಆ ಪ್ಲಂಬರ್ ಕಿಲ್ಲರ್ ಅಂತ ನನ್ನ ಮಾಮ್ಗೆ ಗೊತ್ತಾಯ್ತೇನೋ. ಅವನ್ನ ಕಳ್ಸಿದ್ದು ನಾನೇ ಅಂತ ಅರ್ಥ ಆಗಿರುತ್ತೆ. ಅಯ್ಯೋ, ಈಗ ನನಗೆ ಕ್ಲಾಸ್ ತಗೋತಾಳೆ. ಅವನ್ನ ಕಳ್ಸಿದ್ದು ನಾನಲ್ಲ ನೀವೇ ಅಂತ ಮಾಮ್ಗೆ ಹೇಳ್ಬಿಡ್ಬೇಕೇನೋ. ಕಟ್ ಮಾಡಿದ್ಲಲ್ಲ, ಬೇಕು ಅಂತ ಮಾಡಿದ್ದಾಳೆ. ಗಾಬರಿ ಆಗ್ಬಿಟ್ರಾ? ನಿಮ್ಮನ್ನ ಸಿಕ್ಕಾಕ್ಸಿದ್ರೆ ಅಂತ ಭಯ ಆಯ್ತಾ? ಉಗ್ರಲ್ ಹೋಗೋದಕ್ಕೆ ಕೊಡ್ಲಿ ಯಾಕೆ ಬೇಕು ಅಂತ ಕಟ್ ಮಾಡಿದ್ದು. ನಿತ್ಯ, ನಿಮ್ಮ ಮಾಮ್ ನಂಗೆ ಕಾಲ್ ಮಾಡ್ತಿದ್ದಾರೆ. ರಿಸೀವ್ ಮಾಡಿ ಆಂಟಿ, ಎಲ್ಲ ಹೇಳ್ಬಿಡಿ. ಏನ್ ಮುಖ ಹಾಗೆ ಮಾಡ್ಕೊಂಡು ನೋಡ್ತಾ ಇದೀಯಾ? ನಿತ್ಯ ಹೇಳುದು ಅರ್ಥ ಆಗ್ಲಿಲ್ವಾ? ಕಾಲ್ ಕಟ್ ಮಾಡು ಅಂದ್ಲು, ಕೊಡಿಲಿ. ಎಲ್ಲರೂ ಒಟ್ಟಿಗೆ ಸೇರಿ ನನ್ಗೆ ಆನ್ಸರ್ ಮಾಡ್ತಾ ಇಲ್ಲ ಅಲ್ವಾ? ಇರ್ಲಿ. ಅಮ್ಮ, ನನ್ಗೂ ಕಾಲ್ ಮಾಡ್ತಾರೇನೋ? ಏನಕ್ಕೆ ಒಳ್ಳೇದು. ಸ್ವಿಚ್ ಆಫ್ ಮಾಡ್ತೀನಮ್ಮ. ವೆರಿ ಗುಡ್ ಅಂಕಲ್. ನನ್ ಮಾಮ್ ನನ್ನ ಹೇಗಾದ್ರೂ ಇಲ್ಲಿಂದ ಕರ್ಕೊಂಡು ಹೋಗಿ ಆ ಗಂಗನ್ನ ಕಳಿಸ್ಬೇಕು ಅಂದ್ಕೊಂಡಿದ್ದಾಳೆ. ಅದಕ್ಕೆ ಯಾರು ರಿಸೀವ್ ಮಾಡಬೇಡಿ. ನಾವು ಫೋನ್ ಎತ್ತಲ್ಲ ಸರಿನಮ್ಮ, ಆದ್ರೆ ಬೇರೆಯವ್ರು ಏನ್ ಮಾಡ್ತಾರೆ? ಓಹ್ ಶಿಟ್.
ಕಲ್ಪನಾ ಅವರು ಕಟ್ ಮಾಡ್ತಿದಾರಲ್ಲ. ಯಾರ್ದಮ್ಮ ಫೋನ್? ಅದು ಅತ್ತೆ. ಯಾರೋ ಬ್ಯಾಂಕರು ಅಂತೆ ತಂಗ್ಯವ್ವ, ಲೋನ್ ಬೇಕಂತ ಕೇಳ್ತಿದ್ರು. ನಿನ್ಗೇನಾದ್ರು ಲೋನ್ ಬೇಕಾ? ಸಾಲ ಮಾಡ್ಬೇಕಾದ ಕರ್ಮ ನನ್ಗ್ಯಾಕಣ್ಣ? ಮನೆ ಅಳಿಯ ಆದವರು ಮನೆ ಕಾರ್ ತಗೋಬೇಕೇನೋ, ನೀವೇ ತಗೊಳ್ಳಿ ಲೋನು. ನಮಗ್ ಮನೆ ಕಾರು ಇಲ್ಲ ಅಂತ ಹೇಗಂತಿದ್ದಾಳೆ ನೋಡಿ. ಏನೋ ಎಲ್ಲ ಅವಳಿಗೆ ಇರೋ ಥರ. ಕೂಲ್ ಆಂಟಿ, ಆ ಗಂಗಾ ಹೋದ್ಮೇಲೆ ನನ್ನ ಗೆಸ್ಟ್ ಹೌಸು ನನ್ನ ಕಾರು ನಿಮಗೆ ಕೊಟ್ಬಿಡ್ತೀನಿ. ಅಜ್ಜಿ ಇದ್ದಾರೆ. ಬನ್ನಿ, ಅಜ್ಜಿಗೇನಾದ್ರೂ ಫೋನ್ ಮಾಡಿದ್ಲೇನೋ. ಹಲೋ ರೂಪಾ? ಹಾ ಜಿ, ಹೇಳಮ್ಮ. ಗಂಗಾ ಮನೇಲೇ ಇದ್ದಾಳಾ? ಇದ್ದಾಳೆ. ಜೈ ಅವನ್ ಬೆಳಗ್ಗೆನೆ ಆಫೀಸ್ಗೆ ಹೋದ. ಯಾಕಮ್ಮ? ಏನಿಲ್ಲ ಅಜ್ಜಿ, ಗಂಗಾಗೆ ಕಾಲ್ ಮಾಡ್ತಿದ್ರೆ ಅವಳು ರಿಸೀವ್ ಮಾಡಲಿಲ್ಲ. ಹೌದಾ? ಮಲ್ಗಿರ್ಬೋದು. ಏನು ಅನ್ಕೊಳ್ಳಲ್ಲ ಅಂದ್ರೆ 1 ನಿಮಿಷ ಅವಳಿಗೆ ಫೋನ್ ಕೊಡಕ್ಕಾಗತ್ತಾ? ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಹೇಳ್ಬೇಕಮ್ಮ. ಏನದು ಅಜ್ಜಿ? ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ಈಗ ಜೈ ಮನ್ಸು ಸರಿಯಾಗಿಲ್ಲ, ತುಂಬಾ ಅಪ್ಸೆಟ್ ಆಗಿದ್ದಾನೆ. ಗಂಗಂಗೋಸ್ಕರ ನೀನ್ ಮನೆಗೆ ಬರೋದು, ಫೋನ್ ಮಾಡೋದು ಅವನಿಗೆ ಇಷ್ಟ ಆಗ್ತಿಲ್ಲ. ನನ್ನ ಮಾಮ್ಗೀಗ ಫ್ಯೂಸ್ ಹಾರೋಗಿರುತ್ತೆ. ಸ್ವಲ್ಪ ದಿನದವರೆಗೂ ಗಂಗನ ಜೈ ಇಷ್ಟಕ್ಕೆ ಬಿಟ್ಬಿಡು. ಇಬ್ರು ಸರಿ ಹೋಗೋವರೆಗೂ ನೀನ್ ತಲೆ ಹಾಕ್ಬೇಡ. ಇನ್ನು ಸತ್ರು ನನ್ನ ಮಾಮ್ ಈ ಕಡೆ ಬರಲ್ಲ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಮೊದಲಿನ ಹಾಗೆ ಇರ್ಬೋದು. ಸರಿ ಅಜ್ಜಿ, ಇನ್ಮೇಲಿಂದ ನನ್ನ ಕಡೆಯಿಂದ ಯಾವ ಥರದ ಸಮಸ್ಯೆನೂ ಆಗಲ್ಲ. ಬೇಗ ಎಲ್ಲ ಸೆಟಲ್ ಆಗಲಿ ಅಂತ ನಾನು ಬೇಡ್ಕೋತೀನಿ. ನಮ್ಮೆಲ್ಲರೂ ಆಸೆ ಪ್ರಾರ್ಥನೆ ಅದೇನಮ್ಮ. ಯಾರಜ್ಜಿ? ರೂಪ. ನಮ್ಮಮ್ಮನ ಒಂದ್ಸಲ ಕೊಡಿ. ತಗೋ. ಹಲೋ ಅಮ್ಮ, ಹೇಗಿದ್ಯಾ? ನೀನ್ ಹೇಗಿದ್ಯಾ ನಿತ್ಯ? ನಾನು ಹೇಗಿದ್ದೀನೋ ನಿನಗೆ ಗೊತ್ತಿಲ್ವೇನಮ್ಮ? ಅಯ್ಯೋ, ಯಾಕೆ ಗೊತ್ತಿಲ್ಲ? ಅದಕ್ಕೆ ಕಾಲ್ ಮಾಡಿದ್ದು. ನೀನೇನೋ ರಿಸೀವ್ ಮಾಡ್ತಾ ಇಲ್ಲ. ಕಾಲ್ ಮಾಡಿದ್ಯಾ? ಯಾವಾಗಮ್ಮ? ಸಾರಿ, ನಾನು ನೋಡ್ಲೇ ಇಲ್ಲ. ಪರವಾಗಿಲ್ಲ ನಿತ್ಯ, ನೀನ್ ಯಾವುದೋ ಕೆಲ್ಸದಲ್ಲಿರ್ತೀಯ. ಆ ಕೆಲ್ಸದ ಮಧ್ಯೆ ನೋಡಿರಲ್ಲ ಬಿಡು. ನಾನು ಅದನ್ನ ಅರ್ಥ ಮಾಡ್ಕೋತೀನಿ. ದ್ಯಾಟ್ ಈಸ್ ನಾಟ್ ಅನ್ ಇಶ್ಯೂ. ಥ್ಯಾಂಕ್ ಯು ಮಾಮ್. ಹೌದು, ನೀನೇನೋ ಟೆನ್ಷನಲ್ಲಿರೋ ಹಾಗಿದ್ಯಾ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ಮೇ ಅಲ್ವಾ ಮಾಮ್. ನಾನಿಲ್ಲಿ ಸಿಕ್ಬಿದ್ದೆ. ಅಲ್ಲಿ ಅಕ್ಕ ಇದ್ದಾಳೆ. ಅಕ್ಕ ಇಲ್ಲಿರ್ಬೇಕು, ನಾನು ಅಲ್ಲಿಗೆ ಬರಬೇಕು. ಇದೆಲ್ಲ ಹೇಗಾಗುತ್ತೋ ಏನೋ ಅಂತ ಟೆನ್ಷನ್ ಆಗ್ತಿದೆ. ಡೋಂಟ್ ವರಿ ನಿತ್ಯ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಕ್ಕನ್ನ ಅಲ್ಲಿಗೆ ಕಳಿಸ್ತೀನಿ, ನೀನ್ ಇಲ್ಲಿಗೆ ಬಂದ್ಬಿಡು. ಬಟ್ ಹೌ ಮಾಮ್? ಜೈ ನನಗೆ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ನನ್ನ ಎಲ್ಲೂ ಕಳಿಸ್ಬೇಡಿ ಅಂತ ಮನೆಯವ್ರು ಕೂಡ ಹೇಳಿದ್ದಾರೆ. ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ನಿತ್ಯ. ರೂಲ್ಸ್ ಬ್ರೇಕ್ ಮಾಡೋದು ನಮಗೆ ಹೊಸ್ತೇನಲ್ಲ ಅಲ್ವಾ? ಜೈಗೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಮಾಮ್, ರಿಸ್ಕ್ ಆಗ್ಬೋದು. ಡೋಂಟ್ ವರಿ ನಿತ್ಯ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅಕ್ಕನ್ನ ಅಲ್ಲಿಗೆ ಕಳಿಸ್ತೀನಿ, ನೀನ್ ಇಲ್ಲಿಗೆ ಬಂದ್ಬಿಡು. ಅದು ಕಷ್ಟ ಮಾಮ್. ಆಲ್ರೆಡಿ ನಿನ್ ರೂಮ್ ಕೂಡ ಕ್ಲೀನ್ ಮಾಡಿಸಿದ್ದೀನಿ.
ನೀನ್ ಕೂಡ ಇಷ್ಟು ದಿನ ಅಲ್ಲಿ ಅಕ್ಕನ ರೂಮ್ನ ಯೂಸ್ ಮಾಡಿ ಬಿಟ್ಟು ಬರ್ತಿದ್ಯಲ್ಲ, ಅದನ್ನ ಕ್ಲೀನ್ ಮಾಡಿ ಬಾ. ಏನ್ ಮಾಮ್ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ? ಅವಳಿಂದ ಕನ್ಫರ್ಮ್ ಆಗಿ ಇಲ್ಲಿ ಕಳಿಸ್ತಾಳಾ? ನಾನು ಹೋಗದೆ ಅವಳು ಹೇಗೆ ಬರ್ತಾಳೆ? ಅವಳು ಬಂದ್ರೆ ನಾನು ಹೋಗೇ ಹೋಗ್ತೀನಿ ಅಂತ ಮಾಮ್ ಯೋಚನೆನಾ? ನೀನೇನು ಯೋಚನೆ ಮಾಡಬೇಡ ನಿತ್ಯ. ಎವ್ರಿಥಿಂಗ್ ಈಸ್ ಆಲ್ ರೈಟ್. ನೀನು ಇಲ್ಲಿಗೆ ಬಂದಮೇಲೆ ನೀನು ಹ್ಯಾಪಿ, ಅಲ್ಲಿಗೆ ಹೋದ್ಮೇಲೆ ಗಂಗಾನು ಹ್ಯಾಪಿ, ಟೋಟಲ್ ಆಗಿ ನಾನು ಹ್ಯಾಪಿ. ಇಡ್ತೀನಿ ನಿತ್ಯ, ಬಾಯ್. ಗೇಮ್ ಆಡೋದಕ್ಕೆ ನಿನಗೆ ಮಾತ್ರ ಬರುತ್ತೇನೆ, ನಿನ್ನ ಹೆತ್ತಿರೋ ನನಗೆ ಬರಲ್ವಾ? ಅಮ್ಮ ನಿತ್ಯ, ಏನಮ್ಮ ಹಾಗಿದ್ಯಾ? ನಿಮ್ಮ ಮಾಮ್ ಏನಂದ್ರು? ಗಂಗಾ ಇಲ್ಲಿಗೆ ಬರ್ತಾಳಂತೆ, ನಾನು ಅಲ್ಲಿಗೆ ಹೋಗ್ಬೇಕಂತೆ. ಅದು ಆಗಲ್ವಲ್ಲಮ್ಮ. ಆಗತ್ತೆ ಅಂತ ನನ್ನ ಮಾಮ್ ಹೇಳ್ತಿದ್ದಾಳೆ. ಅವ್ರೇನೋ ಸುಮ್ಮನೆ ನಿನ್ನ ಹೆದರ್ಸೋದಕ್ಕೆ ಹಾಗೆ ಹೇಳಿರ್ಬೇಕು. ಲೈಟಾಗಿ ತಗೊಳಮ್ಮ. ಇಲ್ಲ, ಮಾಮ್ ಮಾತಲ್ಲಿ ಏನೋ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು. ಅವಳು ಏನೋ ಮಾಡ್ತಿದ್ದಾಳೆ. ನೀನ್ ಇಲ್ಲಿರುವಾಗ ಅಲ್ಲಿ ಅವ್ರೇನ್ ಮಾಡ್ತಾರಮ್ಮ? ಮೊದ್ಲು ನೀನ್ ಇಲ್ಲಿಂದ ಹೋದ್ರೆ ಅಲ್ವಾ ಗಂಗಾ ಇಲ್ಲಿಗೆ ಬರೋದು? ನನ್ನ ಇಲ್ಲಿಂದ ಕಳ್ಸೋದಿಕ್ಕೆ ಮಾಮ್ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಮಾರ್ನಿಂಗ್ ನಾಣಿ ಕೂಡ ಇದೇ ತರ ಹೇಳಿದ್ದು. ಗಂಗಾನ ಕರ್ಸೋಕೆ ಏನೋ ದೊಡ್ಡ ಗೇಮ್ ಆಡ್ತಿರೋ ಹಾಗಿದೆ. ಅವರೆಷ್ಟೇ ಆಟ ಆಡಿದ್ರು ಅದೇನು ನಿನ್ ಮುಂದೆ ಏನು ನಡೆಯಲ್ಲಮ್ಮ. ನೋ, ನನ್ ಮಾಮ್ನ ಅಂಡರ್ ಎಸ್ಟಿಮೇಟ್ ಮಾಡೋಕೆ ಹೋಗ್ಬಾರ್ದು. ಗಂಗಾಗೋಸ್ಕರ ಮಾಮ್ ಏನ್ ಬೇಕಾದ್ರೂ ಮಾಡ್ತಾಳೆ. ಈಗೇನಮ್ಮ, ನಿನ್ ಮಾಮ್ ಏನೋ ಪ್ಲಾನ್ ಮಾಡಿದಾಳೆ ಅಂತ ನಿನ್ ಅನುಮಾನ ಅಷ್ಟೇನಾ? ಆ ಪ್ಲಾನ್ ಏನು ಅಂತ ತಿಳ್ಕೊಂಡ್ರೆ ನೀನ್ ಭಯ ಹೋಗುತ್ತಲ್ಲ. ಬಟ್ ಹೇಗೆ ತಿಳ್ಕೊಳ್ಳೋದು? ಕೇಳಿದ್ರು ನನ್ ಮಾಮ್ ಹೇಳಲ್ವಲ್ಲ. ಕೇಳಿದ್ರೆ ಹೇಳಲ್ಲ, ಕದ್ದು ಕೇಳಿದ್ರೆ? ಈಗ್ಲೇ ನಿನ್ ಅಂಕಲ್ನ ನಿನ್ ಮನೆಗ್ ಕಳಿಸ್ತೀನಿ. ಅಲ್ಲಿ ನಿಮ್ ಮಾಮ್ ಗಂಗಾ ಏನ್ ಮಾತಾಡ್ತಿದಾರೋ, ಅವ್ರು ಏನ್ ಮಾಡಕ್ ಹೊರಟಿದಾರೋ ಅನ್ನೋದನ್ನ ಕದ್ದು ಕೇಳಿಸ್ಕೊಂಡು ಆ ನ್ಯೂಸ್ನ ನಮ್ಗೆ ಹೇಳ್ತಾರೆ. ಕೊನೆಗೆ ನನ್ನ ಒಬ್ಬ ಕೊರಿಯರ್ ಬಾಯ್ ಇನ್ಫಾರ್ಮರ್ ತರ ಯೂಸ್ ಮಾಡ್ಕೋತಾರಲ್ಲ. ಇನ್ನೇನು ಯೋಚನೆ ಮಾಡ್ಬೇಡಮ್ಮ, ಇದಕ್ಕಿಂತ ಬೆಸ್ಟ್ ಪ್ಲಾನ್ ಇಲ್ಲ. ಈ ತರ ವಿಷಯಕ್ಕೆ ನಿಮ್ಮ ಅಂಕಲ್ ಎಕ್ಸ್ಪರ್ಟ್ ಅಮ್ಮ. ನಾನೇನಾದ್ರೂ ಪ್ರೊಫೆಷನಲ್ ಇನ್ಫಾರ್ಮರ್ ಏನೇ ಎಕ್ಸ್ಪರ್ಟ್ ಅಂತಿದ್ಯಲ್ಲ? ಏನ್ ಅಂಕಲ್, ನಮ್ಮ ಮನೆಗೆ ಹೋಗಿ ಬರ್ತೀರಾ? ನಿನ್ನ ಆಂಟಿ ಹೇಳಿದ್ಲಲ್ಲಮ್ಮ, ಹೋಗೇಬೇಕಲ್ಲ. ಸುಮ್ಮನೆ ಹೋಗಿ ಬರೋದಲ್ಲ, ಹೇಳಿರೋ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಬನ್ನಿ. ಈಗಷ್ಟೇ ಅಲ್ವಾ ಎಕ್ಸ್ಪರ್ಟು ಪ್ರೊಫೆಷನಲ್ ಅಂತ ಬಿರ್ದು ಕೊಟ್ಟಿದ್ಯಲ್ಲ, ಆಗ್ಲೇ ನನ್ನ ಮೇಲೆ ನಂಬಿಕೆ ಹೋಗ್ಬಿಡ್ತಾ? ಹುಷಾರಾಗಿ ಹೋಗಿ ಬನ್ರಿ. ನನ್ನೇನಾದ್ರೂ ಚಂದ್ರಮಂಡಲ ಕಳಿಸ್ತಿದ್ಯಾ? ಹುಷಾರಾಗಿ ಹೋಗ್ಬೇಕಂತೆ. ಹೋಗಿ ಬರ್ತೀನಿ. ಹುಷಾರು. ನಿತ್ಯ, ನೀನೇನು ವರಿ ಆಗ್ಬೇಡಮ್ಮ. ಸ್ವಲ್ಪ ಹೊತ್ತಲ್ಲಿ ಅವ್ರ ಪ್ಲಾನ್ ಏನು ಅಂತ ಗೊತ್ತಾಗ್ಬಿಡತ್ತೆ. ಗಂಗಾ, ರೆಡಿನಾ? ನಡಿ ಹೊರಡೋಣ. ಎಲ್ಲಿಗಮ್ಮ? ಹೇಳ್ತೀನಿ ನಡಿ. ಮೊದಲು ನಾವೆಲ್ಲಿ ಹೋಗ್ತೀವೋ ಹೇಳಮ್ಮ. ಹೇಳ್ದೆ ಇದ್ರೆ ಬರಲ್ವಾ? ಹಾಗೇನಲ್ಲ. ನಿನ್ ಗಂಡನ ಹತ್ರ ಹೋಗ್ಬೇಕು ಅಂತ ನಿಂಗೆ ಇಷ್ಟ ಇಲ್ವಾ? ಇಲ್ಲೇ ಇರ್ತೀಯಾ? ಇಲ್ಲ. ಮತ್ತೆ ನೀನು ನಿನ್ನ ಅತ್ತೆ ಮನೆಗೆ ಹೋಗ್ಬೇಕಲ್ವಾ? ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ನಿತ್ಯ ಇದ್ದಾಳಲ್ಲಮ್ಮ. ಇದ್ರೇನಂತೆ? ಅವಳಿರುವಾಗ ನಾನು ಹೇಗೆ? ಅದಾ ನಿನ್ನ ಅನುಮಾನ? ಆಗ್ಲೇ ನಿತ್ಯ ನನಗೆ ಕಾಲ್ ಮಾಡಿ, ಮಾಮ್ ಬೇಗ ಅಕ್ಕನ್ನ ಇಲ್ಲಿಗೆ ಕರ್ಕೊಂಡ್ ಬಾ, ನಾನು ತಕ್ಷಣ ಅಲ್ಲಿಗೆ ಬರ್ತೀನಿ ಅಂತ ನಂಗೆ ಹೇಳಿದ್ಲು. ಹೌದಾ? ಹೌದು. ನಾವಲ್ಲಿಗೆ ಹೋಗೋದ್ರಲ್ಲಿ ನಿತ್ಯ ಅಲ್ಲಿಂದ ಹೊರಡ್ತಾಳೆ. ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ ನೀನು ಆ ಮನೆಗೆ ಹೋಗ್ತೀಯ, ನಿತ್ಯ ಈ ಮನೆಗೆ ಬರ್ತಾಳೆ.
ಮತ್ತೆ ಅವರು? ನಿನ್ ಗಂಡನ ಹತ್ರನೇ ಅಲ್ವಾ ಹೋಗೋದು? ಅವ್ರು ಕೂಡ ಅಲ್ಲಿರ್ತಾರಲ್ಲಮ್ಮ. ಏನೇ ಈ ಕ್ವೆಶ್ಚನ್ಸ್? ನಿನ್ ಗಂಡ ಎಲ್ಲಿರ್ತಾನೋ ನೀನ್ ಅಲ್ಲೇ ಇರ್ಬೇಕು. ನಿಮ್ಮಿಬ್ರನ್ನ ಒಂದ್ ಮಾಡೋದಕ್ಕೆ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರೋದು. ಬಾ. ಇದೆಲ್ಲ ನಿಜನೇನಮ್ಮ? ಯಾಕಷ್ಟು ಡೌಟ್ ನಿಂಗೆ? ಬೇಗ ಹೋಗೋಣ ಬಾ. ಛೇ, ಎಲ್ಲ ಅವರವರೇ ಮಾತಾಡ್ಕೊಂಡ್ಮೇಲೆ ನನ್ನ ಯಾಕೆ ಕಳಿಸಿದ್ರು? ನನ್ಗೇನ್ ಕೆಲಸ ಕರಿ ಇಲ್ಲ ಅಂದ್ಕೊಂಡ್ರಾ? ಇಲ್ಲ ನಾನ್ ಬಕ್ರ ಅಂದ್ಕೊಂಡ್ರ? ನಾನು ಅಲ್ಲಿಂದ ಹೊರಟ ಮೇಲಾದ್ರೂ ನಿತ್ಯ ಇಲ್ಲಿ ಬರ್ತಾಳೆ ಅಂತ, ಗಂಗಾ ಅಲ್ಲೂ ಹೋಗ್ತಾಳೆ ಅಂತ ನನ್ಗೊಂದು ಫೋನ್ ಮಾಡಿ ಹೇಳ್ಬೇಕಲ್ವಾ? ಪ್ಲಾನ್ ಏನೋ ಗೊತ್ತಿಲ್ಲ ಅಂತಾರೆ, ಮತ್ತೆ ಅವರವರೇ ಪ್ಲಾನ್ ಮಾಡ್ಕೋತಾರೆ. ಇದೇ ಅವರಿಗೀಗ. ನಿಮ್ ಗಂಡ ಕಾಲ್ ಮಾಡ್ತಿಲ್ವಲ್ಲ? ನಮ್ಮ ಮನೆಗೆ ಕಾರಲ್ಲಿ ಹೋದ್ರಾ ಅಥವಾ ಹಾಗೆ ನಡ್ಕೊಂಡು ಹೋದ್ರಾ? ಎಲ್ಲೋಡು, ಅಂಕಲ್ ಕಾಲ್ ಮಾಡ್ತಿದ್ದಾರೆ ನಿತ್ಯ. ರಿಸೀವ್ ಮಾಡಿ ಪ್ಲಾನ್ ಏನೋ ಕೇಳಿ. ಹಲೋ, ಹೇಳ್ರಿ, ಏನಾಯ್ತು? ಏನಾಗತ್ತೆ? ನನ್ ತಲೆ, ನನ್ ಶ್ರಾದ್ದ, ನನ್ ಪಿಂಡ ಕೂಡ ಆಯ್ತು. ಯಾಕ್ರಿ ಹಾಗೆ ಮಾತಾಡ್ತಿದ್ದೀರಾ? ಇನ್ ಹೇಗೆ ಮಾತಾಡ್ಬೇಕೆ? ಏನೋ ನಾನು ಪೌಡರ್ ಹಾಕೋತೀನಿ ಅಂತ ನಾನೇನು ಫೂಲಾಗಿ ಕಾಣಿಸ್ತೀನ ನಿನ್ಗೆ? ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಿ? ನನ್ನ ಜೀವದ ಜೊತೆ ಯಾಕೆ ಆಡ್ಕೋತೀರಿ? ಏನ್ ಮ್ಯಾಟರ್? ಏನೋ ಗೊತ್ತಿಲ್ಲಮ್ಮ, ಏನೇನೋ ಮಾತಾಡ್ತಾರೆ ಅರ್ಥ ಇಲ್ದೆ. ಇಲ್ಲಿ ಕೊಡಿ. ಹಲೋ. ಅಬ್ಬಾ, ಎಷ್ಟು ಸಲ ಹೇಳಿ ಹಲೋ 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 ಅಂತ? ನಾನು ನಿತ್ಯ. ನೀನಾ ತಾಯಿ? ಇಷ್ಟು ದಿನ ಒಂದೇ ಹೋಲಿಕೆಯಲ್ಲಿ ನೀನು ನಿನ್ನಕ್ಕ ಇದೀರಿ ಅನ್ಕೊಂಡಿದ್ದೆ. ಆದ್ರೆ ನಿನ್ಗೆ 2 ಮೈಂಡ್ ಇರೋದು ನನ್ಗೆ ಗೊತ್ತಿರ್ಲಿಲ್ಲ. ವಾಟ್? ಪ್ಲಾನ್ ಏನೋ ಗೊತ್ತಿಲ್ಲ ಅಂತ ನನ್ ಮುಂದೆ ಬಿಲ್ಡಪ್ ಕೊಟ್ಟು ನನ್ನ ಇಲ್ಲಿ ಕಳಿಸಿ, ನಾನು ಇಲ್ಲಿ ಬರೋದ್ರೊಳಗೆ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಅಕ್ಕನ್ನ ಇಲ್ಲಿ ಕಳಿಸು, ನಾನಲ್ಲಿ ಬರ್ತೀನಿ ಅಂತ ಹೇಳ್ತೀಯಾ? ಯಾಕೆ? ಆ ಮಾತನ್ನ ನಾನು ಹೊರಡೋಕ್ ಮುಂಚೆನೆ ಹೇಳ್ಬೋದಲ್ಲ. ನಿಮ್ಗೆ ನೀವೇ ಪ್ಲಾನ್ ಮಾಡ್ಕೊಂಡು ಮಾಡಿರೋ ಪ್ಲಾನ್ನ ನಿಮ್ಮಿಷ್ಟಕ್ಕೆ ಚೇಂಜ್ ಮಾಡ್ಕೊಂಡು ಮಧ್ಯದಲ್ಲಿ ನನ್ನ ಯಾಕೆ ರುಬ್ಬಿ ಚಟ್ನಿ ಮಾಡ್ಬೇಕು? ಇದೆಲ್ಲ ನಿಮಗೆ ಯಾರು ಹೇಳಿದ್ರು? ಇನ್ಯಾರು? ನಿನ್ನಮ್ಮ ಆ ಗಂಗಾಗೆ ಹೇಳಿದ್ನ ಕೇಳಿದ್ದು. ಈಗಷ್ಟೇ ನಿನ್ನಮ್ಮ ಆ ಗಂಗಾ ಕಾರಲ್ಲಿ ಅಲ್ಲಿಗೆ ಹೊರಟ್ರು. ಏನು? ಇಲ್ಲಿಗೆ ಬರ್ತಿದಾರಾ? ಹೇಗ್ ಬರ್ತಾರೆ? ಅಬ್ಬಾ, ಕಾರಲ್ಲಿ ಬರ್ತಾರಂತ ಹೇಳಿದ್ನಲ್ಲ. ನೋ 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 ಅಂದ್ರೆ ಏನರ್ಥ? ನಾನು ಸುಳ್ಳು ಹೇಳ್ತೀನಿ ಅಂತನಾ? ಹಲೋ 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 ಹಲೋ. ಫೋನಲ್ಲಿ ಕೂಡ ನನ್ನನ್ನು ನಂಬಲ್ವಾ? ಏನಾಯ್ತು ನಿತ್ಯ? ಗಂಗಾನ ಕರ್ಕೊಂಡು ಮಾಮ್ ಇಲ್ಲಿಗೆ ಹೊರಟಿದಾಳಂತೆ. ನೀನಿರುವಾಗ ಅವಳು ಹೇಗ್ ಬರ್ತಾಳೆ ನಿತ್ಯ? ಬರಲ್ಲ, ಬರ್ಬಾರ್ದು. ಆದ್ರೆ ಗಂಗಾಗೆ ಆಗ ಹೇಳಿ ಹೊರಟಿದ್ದಾಳೆ ಅಂದ್ರೆ ಮಾಮ್ ಇನ್ನೇನೋ ಮಾಡ್ತಿದ್ದಾಳೆ. ಏನದು? ನಾವ್ ಬೇಗ ಹೊರಡ್ಬೇಕು. ಅಯ್ಯೋ, ಬೇಗ ಹೋಗ್ಬೇಕು ಅಂತ ಹೋಗ್ತಿದ್ದಾಳಲ್ಲ, ಗೊತ್ತಿಲ್ಲದೆ ಏನಾದ್ರು ಈ ಮನೇಲಿ ಬಾಂಬ್ ಏನಾದ್ರು ಇಟ್ಟಿದ್ದಾಳ? ಅಮ್ಮ, ಅಮ್ಮ ನಿತ್ಯ ಇರು, ನಾನು ಬರ್ತೀನಿ.